ಅಡಿಯಲ್ಲಿ ಒಂದು ವಸತಿ ಶಿಬಿರನ ನಾವು ಆಯೋಜನೆ ಮಾಡ್ತಾ ಇದ್ದೀವಿ. 8 ದಿನಗಳ ವಸತಿ ಶಿಬಿರ ಅದು. ಸಾಮಾನ್ಯವಾಗಿ ಶಾಲಾ ಮಕ್ಕಳು ಪಠ್ಯಕ್ಕೆ ಸೀಮಿತವಾದ ಪಾಠ ಪ್ರವಚನಗಳಲ್ಲಿ ಆಗಿರ್ತಾರೆ. ಆ ಪಠ್ಯದ ಹೊರಗೆ ಪಠ್ಯೇತರ ಚಟುವಟಿಕೆಗಳು ಸಾಮಾನ್ಯವಾಗಿ ಹೆಚ್ಚಿನ ಒತ್ತು ಕೊಡ್ತಕ್ಕಂಥದ್ದು ಶಾಲೆಗಳಲ್ಲಿ ಆಗೋಲ್ಲ. ಪಠ್ಯಕ್ಕೆ ಸೀಮಿತವಾಗಿರ್ತದೆ, ಹೆಚ್ಚು ಮಾರ್ಕ್ಸ್ ತಗೊಳ್ಳೋದು, ಅಧ್ಯಯನಶೀಲತೆ ಇಂಥದ್ರ ಬಗ್ಗೆನೇ ಹೆಚ್ಚು ಒತ್ತು ಕೊಡ್ತಿರ್ತಾರೆ. ಸೊ ನಮ್ಮದು ಯೂನಿಕ್ನೆಸ್ ಏನಂದರೆ, ನಮ್ಮ ಶಾಲೆ ಭಕ್ತರಿಗೆ ಡಿ ಎಜುಕೇಷನ್ ಟ್ರಸ್ಟ್ ಅಂತ ಕಳೆದ 4 ದಶಕಗಳಿಂದ ನಾವು ಆ ಹಳ್ಳಿಯಲ್ಲಿ ಶಾಲೆಯನ್ನು ಬಡ ಮಕ್ಕಳಿಗಾಗಿ, ಅದರಲ್ಲೂ ಅವಕಾಶ ವಂಚಿತ ಮಕ್ಕಳಿಗಾಗಿ ನಡೆಸ್ತಾ ಇದ್ದೀವಿ. ಅಲ್ಲಿ ನಾವು ಪ್ರತಿ 3 ವರ್ಷಕ್ಕೊಮ್ಮೆ ಒಂದು ರಾಷ್ಟ್ರ ಸೇವಾ ದಳದ ಅಡಿಯಲ್ಲಿ ಒಂದು ಕ್ಯಾಂಪನ್ನು ನಡೆಸ್ತಾ ಇದ್ದೀವಿ. ಅಂತಂದರೆ ನಿಮಗೆ ಗೊತ್ತಿದೆ, 1941ರಲ್ಲಿ ಪೂನಾದಲ್ಲಿ ಪ್ರಾರಂಭ ಆದಂಥದ್ದು. ಸಾಣೆ ಗುರೂಜಿ, SM ಜೋಶಿ, MG ಗೋರೆ ಇಂಥ ಮಹಾನ್ ಸಮಾಜವಾದಿಗಳು ಪ್ರಾರಂಭ ಮಾಡಿದಂಥ ಒಂದು ರಾಷ್ಟ್ರ ಸೇವಾದಳ ಅಂತಿದೆ. ಈಗ ಬೇರೆ ಭಾರತೀಯ ಸೇವಾದಳ ಇನ್ನೇನು ದಳಗಳೆಲ್ಲ ಇದ್ದಾವೆ, ಆದರೆ ರಾಷ್ಟ್ರ ಸೇವಾದಳ, ರಾಷ್ಟ್ರೀಯ ಸೇವಾದಳನೂ ಅಲ್ಲ, ಇದು ರಾಷ್ಟ್ರ ಸೇವಾದಳ ಅಂತೇಳಿ ಸೇವಾ ಕರಿತೇವೆ. ಅದರ ಅಡಿಯಲ್ಲಿ ನಾವು ಕ್ಯಾಂಪನ್ನು ಮಾಡ್ತಾ ಇದ್ದೀವಿ. 8 ದಿನಗಳ ಶಿಬಿರ ಭಕ್ತರಳ್ಳಿಯಲ್ಲಿ. ಅದು 3ನೇ ತಾರೀಕು ಉದ್ಯುಕ್ತವಾಗಿ ಏಪ್ರಿಲ್ 3ನೇ ತಾರೀಕು ಪ್ರಾರಂಭ ಆಗ್ತದೆ. 8 ದಿನಗಳ ಕಾಲ ನಡೀತದೆ. ಅಂದರೆ 10ನೇ ತಾರೀಕು ಏಪ್ರಿಲ್ವರೆಗೂ ನಡೀತದೆ. ಇದರಲ್ಲಿ ಬಹುತೇಕ ನಾವು ರಾಷ್ಟ್ರೀಯತೆ, ಸಮಾಜವಾದ, ವೈಜ್ಞಾನಿಕ ಮನೋಭಾವ, ಆಮೇಲೆ ಈ ರಾಷ್ಟ್ರಗೀತೆಯ ಬಗ್ಗೆ ಒಂದು ವಿಶ್ಲೇಷಣೆ, ರಾಷ್ಟ್ರ ಧ್ವಜದ ನಿಯಮಗಳು, ಈ ರೀತಿ ಪಠ್ಯದಲ್ಲಿ ಇಲ್ಲದೇ ಇರ್ತಕ್ಕಂಥವು ಅದನ್ನೆಲ್ಲ ಮಕ್ಕಳಿಗೆ ತಿಳಿಸ್ಕೊಡ್ತಕ್ಕಂಥ ಕೆಲಸ. ಆಮೇಲೆ ಸಮಾನತೆ ಅದರಲ್ಲಿ ಹೆಚ್ಚಿಗೆ ಮಕ್ಕಳಲ್ಲಿ, ಆಮೇಲೆ ಲಿಂಗ ತಾರತಮ್ಯ ಇಂಥದ್ದೆಲ್ಲರೂ ನಾವು, ಅದರಲ್ಲೂ ಹೈಸ್ಕೂಲ್ ಮಕ್ಕಳಿಗೆ ಸುಮಾರು 85 ಮಕ್ಕಳು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇದು 8 ದಿನಗಳ ಕಾಲ ನಡೀತದೆ. ಈ ಕ್ಯಾಂಪ್ನ 4 ಜನರು ಪೂನಾದಿಂದ ಬರ್ತಾ ಇದ್ದಾರೆ. ಬಾಬಾ ಸಾಹೇಬ್ ನಡಾಫ್ ಅಂತ ಅವರ ಮುಖಂಡತ್ವದಲ್ಲಿ ಅವರು ಇದನ್ನು ನಡೆಸ್ಕೊಡ್ತಾರೆ ಅಚ್ಚುಕಟ್ಟಾಗಿ. ಇದರಲ್ಲಿ ಕೆಲವು ಪ್ರತಿನಿತ್ಯ ಏನು ನಡೀತಿದೆ ಅನ್ನೋದನ್ನು ಕೂಡ ನಾವು ಆ ಇನ್ವಿಟೇಷನಲ್ಲಿ ಹೇಳಿದ್ದೇವೆ. ಅದಕ್ಕೆ ಸ್ಪೀಕರ್ಸ್ ಆಗಿ ಭಾಳಷ್ಟು ಮಂದಿ ನಾವು ಕರೆದಿದ್ದೇವೆ. ಮೊದಲನೇದಾಗಿ ಈ ಕ್ಯಾಂಪ್ನ ಉದ್ಘಾಟನೆಯನ್ನು ನಮ್ಮ ಪ್ಲಾನಿಂಗ್ ಕಮಿಷನ್ನ ವೈಸ್ ಚೇರ್ಮನ್ ಆಗಿರ್ತಕ್ಕಂಥ PR ಪಾಟೀಲ್, ಅಪ್ಪಟ ಸಮಾಜವಾದಿ ಹಾಗೂ ಗಾಂಧಿವಾದಿ, ಅವರು ಉದ್ಘಾಟನೆ ಮಾಡ್ತಾರೆ 3ನೇ ತಾರೀಕು. ಆಮೇಲೆ ನಮ್ಮ ಸ್ಥಳೀಯ ಶಾಸಕರಾದ ರವಿಕುಮಾರ್ ಕೂಡ ಇರ್ತಾರೆ. ಅವರನ್ನು ಭೇಟಿ ಮಾಡಿ ಹೇಳಿ ಬಂದಿದ್ದೀವಿ. ಅವ್ರು ಇರ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವರು ಉಪಸ್ಥಿತಿಯಲ್ಲಿ ಈ ಕ್ಯಾಂಪ್ ಉದ್ಘಾಟನೆ ಆಗ್ತದೆ, ತೆಂಗಿನ ಸಸಿಗೆ ನೀರೇರೋದ್ರ ಮೂಲಕ. ಮತ್ತು ಭಾಳಷ್ಟು ಜನ ನಾವು ವಿದ್ವಾಂಸರುಗಳನ್ನು ಈ ಕ್ಯಾಂಪ್ನಲ್ಲಿ ಬಂದು ಮಾತಾಡಬೇಕು ಅಂತ ಕೇಳ್ಕೊಂಡಿದ್ದೇವೆ. ಆಮೇಲೆ ಫಾರ್ಮರ್ ವೈಸ್ ಚಾನ್ಸಲರ್ ಹಂಪಿ ಕನ್ನಡ ಯೂನಿವರ್ಸಿಟಿ ಡಾಕ್ಟರ್ ಮುರಿಗಪ್ಪನವರು ಬರ್ತಾರೆ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ. ಆಮೇಲೆ ಅವರು ಈ ಶಿಕ್ಷಣದ ಕುರಿತು, ಇವತ್ತಿನ ಏನು ಕೃತಕ ಬುದ್ಧಿಮತ್ತೆ ಇಂಥದ್ದೆಲ್ಲ ಇದೆಯಲ್ಲ, ಇದರ ಆವಿಷ್ಕಾರಗಳು, ಇದರ ಸಾಧಕ ಬಾಧಕಗಳು, ಇದ್ರ ಬಗ್ಗೆ ಮಾತನಾಡ್ತಾರೆ. ಮತ್ತು ನಮ್ಮ SV ಕಲ್ಮನಿ ಅಂತ, ಫಾರ್ಮರ್ ಅಡಿಷನಲ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಡಾಕ್ಟರ್ SV ಕಲ್ಮನಿ, ಅವರು ನಮ್ಮ ಆಹಾರ ಪದ್ಧತಿ ಮತ್ತು ಈ ಪರಿಸರ ಏನೆಲ್ಲ ಈ ಬದಲಾವಣೆಗಳಿದಾವೆಲ್ಲ ತಿಳಿಸ್ಕೊಡ್ತಾರೆ ಮಕ್ಕಳಿಗೆ. ಮತ್ತು ಅಪ್ಪಟ ಮತ್ತು ಸಮಾಜವಾದಿಗಳು ಅಂತ ಏನು ನಾವು ಕರಿತೇವೆ, ಸಮಾಜವಾದಿ ಅಧ್ಯಯನ ಕೇಂದ್ರ ಬೆಂಗಳೂರು, ಇಲ್ಲಿಂದ ಬಾಪಳಿ ದುರ್ಶೆಟ್ಟಿ ಅಂತವರು, ಆಮೇಲೆ ಪ್ರೊಫೆಸರ್ ಹನುಮಂತ ಅಂತ, ಅವರಿಬ್ಬರು ಇರ್ತಾರೆ ಕ್ಯಾಂಪ್ನಲ್ಲಿ. ಮಕ್ಕಳಿಗೆ ಸಮಾಜವಾದದ ಪಾಠಗಳು, ಮೊದಲ ಪಾಠಗಳು ಮತ್ತು ಸಮಾನತೆ, ಈ ರಾಷ್ಟ್ರೀಯತೆ ಮತ್ತು ಪ್ರಜಾಪ್ರಭುತ್ವ, ಜನತಂತ್ರ ಇಂಥದ್ದಲ್ಲಿ ಇದ್ರ ಕುರಿತು ಅವರಿಗೆ ಮಕ್ಕಳಿಗೆ ಒಂದಷ್ಟು ಅವರದೇ ಆದ ರೀತಿಯಲ್ಲಿ ಬೆಳಕನ್ನು ಚೆಲ್ತಾರೆ. ಮತ್ತು ನಮ್ಮ ಸ್ಥಳೀಯ ಇವರು ಏನು ಪಂಚಾಯತಿ ಅಧ್ಯಕ್ಷರು ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಅವರೆಲ್ಲ ಇರ್ತಾರೆ. ಒಂದೊಂದು ವಿಶೇಷತೆ ಅಂದರೆ, ಹೆಣ್ಣು ಮಕ್ಕಳಿಗೆ ಒಂದು ಜೆಂಡರ್ ಈಕ್ವಾಲಿಟಿ ಬಗ್ಗೆ ಒಂದಷ್ಟು ವಿಶೇಷವಾದ ಕಾರ್ಯಕ್ರಮ ನಾವು ಆಯೋಜನೆ ಮಾಡಿದ್ದೇವೆ. ಏನು ಈ ಕೆಲವು ಸಾರಿ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಇದ್ರ ಕುರಿತು ಮಾಹಿತಿ ಇರಲ್ಲ, ಅದರಲ್ಲೂ ಹೈಸ್ಕೂಲ್ ಮಕ್ಕಳಿಗೆ. ಇದನ್ನು ಅವೇಕ್ಷಾ ಅಂತ ಒಂದು ಫೋರಮ್ ಫಾರ್ ವುಮೆನ್ ರೈಟ್ಸ್ ಬೆಂಗಳೂರಿಂದ, ಅವರು ಅದರ ಮುಖ್ಯಸ್ಥೆ ಡೋನಾ ಫರ್ನಾಂಡಿಸ್ ಅಂತ ಹೇಳಿ, ಅವರು ಬಂದು ಆ ಮಕ್ಕಳಿಗೆ ಅದನ್ನೆಲ್ಲ ತಿಳಿಸ್ಕೊಡ್ತಾರೆ. ಕೆಲವೆಲ್ಲ ಸಾಮಾನ್ಯವಾಗಿ ಆ ಏಜ್ನಲ್ಲಿ ಆ ಬೆಳೆಯುವಂಥ ಹೆಣ್ಣು ಮಕ್ಕಳಿಗೆ ಇದರ ಅರಿವು ಭಾಳ ಮುಖ್ಯ ಆಗ್ತದೆ. ಜೆಂಡರ್ ಇನ್ಇಕ್ವಾಲಿಟಿ ಬಗ್ಗೆ ಅದನ್ನು ಹೇಳ್ಕೊಡುವಂಥದ್ದು ಅವ್ರು ಮಾಡ್ತಾರೆ. ಮತ್ತು ಇನ್ನು ನಮ್ಮ ಇವರೇ ನಾರಾಯಣ ಸ್ವಾಮಿಯವರು, ಕೃಷ್ಣರಾಜ ಒಡೆಯರು ಮತ್ತು ಸರ್ ವಿಶ್ವೇಶ್ವರಯ್ಯನವರು ನಮ್ಮ ರಾಜ್ಯಕ್ಕೆ ನೀಡಿರ್ತಕ್ಕಂಥ ಕೊಡುಗೆ, ಇತಿಹಾಸ, ಇದನ್ನೆಲ್ಲ ಕುರಿತು ಅವರು ಒಂದು ವಿಷಯನ ತಗೊಂಡು ಮಕ್ಕಳಿಗೆ ಹೇಳ್ಕೊಡ್ತಾರೆ. ಹಾಗೆಯೇ ಇವರು ನಮ್ಮ ರವಿಕಲಾ ಅವರು, ಡಾಕ್ಟರ್ ರವಿಕಲಾ ಅಂತ ಅವರು ರಾಷ್ಟ್ರಗೀತೆ, ನಾಡಗೀತೆ ಇದರ ವಿಶ್ಲೇಷಣೆಯನ್ನು ಮಾಡ್ತಾರೆ ಕ್ಯಾಂಪ್ನಲ್ಲಿ. ಮತ್ತು ಶ್ರೀಮತಿ ಲಕ್ಷ್ಮೀ ಶ್ರೇಯಸ್ ಅಂತೇಳಿ ಅವರು ಸಾಮಾಜಿಕ ಕಾರ್ಯಕರ್ತೆ, ಅವರು ಬೆಂಗಳೂರಿನಿಂದ ಬರ್ತಾರೆ. ಅವರು ಭಾರತೀಯ ಸಂಸ್ಕೃತಿ ಮತ್ತು ಈ ಮೌಲ್ಯಗಳು
ನೈತಿಕತೆ ಇದರ ಕುರಿತು ಅವರು ಮಾತನಾಡ್ತಾರೆ. ಸೊ ಇವೆಲ್ಲ ಭಾಳಷ್ಟು ದಯಾನಂದ್ ಅಂತ ಇನ್ನೊಬ್ಬರು ಸಮಾಜವಾದಿ ಚಿಂತಕರು, ಸುಭಾಷ್ ಅಂತ ಇನ್ನೊಬ್ಬರು, ಪ್ರತಿಯೊಬ್ಬರು ಕೂಡ ಒಂದೊಂದು ವಿಷಯದ ಮೇಲೆ ಬೆಳಿಗ್ಗೆ 1 ಗಂಟೆ ಸಂಜೆ 1 ಗಂಟೆ ಮಾತಾಡುವಂಥದ್ದು ಇರ್ತದೆ ಕ್ಯಾಂಪನಲ್ಲಿ. ಸುಂದರ್ ಜಿ ವಿ ಸುಂದರ್ ಅಂತ ನಮಗೆ ಇದು ಸಮಾಜವಾದಿ ಅಧ್ಯಯನ ಕೇಂದ್ರದ ಮುಖ್ಯಸ್ಥರು, ಅವರು ಕೂಡ ಬಾಪು ಯೂನಿವರ್ಸಿಟಿ ಇದ್ದಾರೆ, ಅವರು ನಮ್ಮ ಕ್ಯಾಂಪ್ನಲ್ಲಿ ಇರ್ತಾರೆ. ಅವರ 2 ಸಹಯೋಗ ಸಮಾಜವಾದಿ ಅಧ್ಯಯನ ಕೇಂದ್ರ ಮತ್ತು ನಮ್ಮ BM ಎಜುಕೇಷನ್ ಟ್ರಸ್ಟ್ ಈ ಜಂಟಿ ಆಶ್ರಯದಲ್ಲಿ ನಾವು ಈ ಕ್ಯಾಂಪನ್ನು ಆರ್ಗನೈಸ್ ಮಾಡಿರ್ತಕ್ಕಂಥದ್ದು. ಆಮೇಲೆ ಸಮಾರೋಪ ಆಲ್ ಇಂಡಿಯಾ ಪ್ರೆಸಿಡೆಂಟ್ ರಾಷ್ಟ್ರ ಸೇವಾದಳದ ಅಧ್ಯಕ್ಷರು ಅಜಿತ್ ಸಿಂಧೆ ಅಂತ ಹೇಳಿ ಪುನಾದವರು, ಅವರು ಬರಲಿಕ್ಕೆ ಒಪ್ಕೊಂಡಿದ್ದಾರೆ. 10ನೇ ತಾರೀಕು ಬಂದವರನ್ನು ಉದ್ಘಾಟನೆ ಮಾಡಿ ಮಾತನಾಡ್ತಾರೆ. 10ನೇ ತಾರೀಕು ಅದು ಎಂಡ್ ಆಗ್ತದೆ. ಸೊ ಇದು ಒಂದು ರೀತಿ ಬೌದ್ಧಿಕ ವಿಕಸನಕ್ಕೆ ಮಕ್ಕಳಲ್ಲಿ, ಅದರಲ್ಲೂ ಆ ಯಂಗ್ ಏಜ್, ಆ ಒಂದು ಸಣ್ಣ ವಯಸ್ಸಿನಲ್ಲಿ ಈ ಕ್ಯಾಂಪ್ ನನಗೆ ಬೌದ್ಧಿಕ ವಿಕಸನಕ್ಕೆ ಸಹಾಯ ಮಾಡ್ತದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಮಗೆ ಹಿಂದೆ ನಡೆಸಿದಂಥ ಕ್ಯಾಂಪ್ಗಳ ಅನುಭವದಲ್ಲಿ ಹೇಳೋದಾದರೆ ಭಾಳಷ್ಟು ಮಕ್ಕಳು ಈ ಕ್ಯಾಂಪಿನಲ್ಲಿ ಕಲಿತಂಥವ್ರು, ನಾವು ಅವ್ರನ್ನ ರಾಷ್ಟ್ರ ಸೇವಾದಳದ ಸೋಲ್ಜರ್ಸ್ ಅಂತ ಕರೀತಾರೆ, RST ಸೇನಾನಿಗಳು ಅಂತಲೇ ಕರೀತಾರೆ. ಅವ್ರು ಇವತ್ತು ಕೂಡ ಇದರಲ್ಲಿ ಕಲಿತಂಥ ಮೌಲ್ಯಗಳನ್ನು ಅವ್ರು ಇವತ್ತು ನೆನಪಿಟ್ಕೊಂಡಿದ್ದಾರೆ. ಆಮೇಲೆ ಅವರ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥ ಪ್ರಯತ್ನವನ್ನು ಅವರು ಮಾಡ್ತಿದ್ದಾರೆ ಅಂತ ಹೇಳೋದು ಕೂಡ ಇದು ನಿಜಕ್ಕೂ ನಮಗೆ ಒಂದು ರೀತಿ ಹೆಮ್ಮೆಯ ವಿಚಾರ. ನಮ್ಮ ಸಾರ್ಥಕತೆಯಲ್ಲಿ ಇದು ಎದ್ದು ತೋರಿಸ್ತದೆ. ಹಾಗಾಗಿ ನಮಗೆ ಈ 85 ಜನ ಏನು ಶಿಬಿರಾರ್ಥಿಗಳು ಆಯ್ಕೆಯಾಗಿದ್ದಾರೆ, ನಾವು ಪಟ್ಟಿ ಮಾಡಿದ್ದೇವೆ. ಅದರಲ್ಲಿ ನಮಗೆ 90% ಈ ರೀತಿ ಒಂದು ಬೌದ್ಧಿಕ ವಿಕಸನಗೊಂಡು ಈ ಮೌಲ್ಯಗಳನ್ನು ಅಳವಡಿಸ್ಕೊಳ್ತಾರೆ ಅಂತ ಆದರೆ ನಿಜಕ್ಕೂ ಸಮಾಜಕ್ಕೆ ಇದು ಉತ್ತಮವಾದ ಕೊಡುಗೆ ಅಂತಂದು ನಾವು ಭಾವಿಸ್ತಿದ್ದೇವೆ. ಯಾಕಂದರೆ ಪಠ್ಯಕ್ಕೆ ಸಂಬಂಧಪಟ್ಟಿದ್ದು ಓದುವಂಥದ್ದು, ಮಾರ್ಕ್ಸ್ ತೆಗೆಯುವಂಥದ್ದು, ರ್ಯಾಂಕ್ ಬರುವಂಥದ್ದು ಅದು ಸಾಮಾನ್ಯ ಎಲ್ಲ ಶಾಲೆಗಳಲ್ಲಿ ಇರ್ತಕ್ಕಂಥದ್ದು. ಆದರೆ ಪಠ್ಯಕ್ಕೆ ಸಂಬಂಧಿಸಿಲ್ದಿರ್ತಕ್ಕಂಥದ್ದು, ದೇಶಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಭಾಳಷ್ಟು ವಿಚಾರಗಳು. ಈಗ ನನಗೆ ಈ ಪುಸ್ತಕ ಓದ್ತಾ ಕುವೆಂಪು ಅವರ ವಿಚಾರ ಕ್ರಾಂತಿ ಅಂತ ಇತ್ತೀಚೆಗೆ ಬರಗು ರಾಮಚಂದ್ರಪ್ಪ ಇದನ್ನು ಗುರುಮುದ್ರಣ ಮಾಡಿ ಭಾಳಷ್ಟು ಆವಿಷ್ಕಾರಗಳು ಹೊಸ ಥರದ್ದೆಲ್ಲ ಇದೆ. ಇದನ್ನು ನೀವು ಮಕ್ಕಳಿಗೆ ಪಾಠ ಮಾಡಬೇಕು ಅಂತ ಒಬ್ಬ ಸ್ಪೀಕರ್ ಹೇಳಿದ್ದೀನಿ. ಹಾಗೆ ಇನ್ನೂ ಕೆಲವು ಈಗ ದ್ವೇಷ ಬಿಟ್ಟು ದೇಶ ಕಟ್ಟುವಂಥ ಇನ್ನೊಂದು ಪುಸ್ತಕ ಬಂದಿದ್ದಾರೆ, ಭಾಳ ಅತ್ಯದ್ಭುತವಾಗಿ ಮಕ್ಕಳಿಗೆ ಸರಳ ಭಾಷೆಯಲ್ಲಿ ಹೇಳ್ಕೊಡು. ಆಮೇಲೆ ಸಂವಿಧಾನದ ಬಗ್ಗೆ ಮಾತಾಡುವಾಗ ನಾಗಮೋಹನ್ ದಾಸ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಓದು ಅಂತಕ್ಕಂಥ ಪುಸ್ತಕ ಅಂತೂ ಹೈಸ್ಕೂಲ್ ಮಕ್ಕಳಿಗೆ ಬಹಳ ಒಂಥರ ಕೈಪಿಡಿ ಇದ್ದಾಗಿದೆ. ಭಾಳ ಸರಳವಾಗಿ ನಮ್ಮ ಸಂವಿಧಾನವನ್ನು ಅರ್ಥ ಮಾಡ್ಕೊಳ್ಬೋದು. ಇವತ್ತು ಸಂವಿಧಾನಕ್ಕೆ ಕೆಲವು ಕಡೆಗಳಿಂದ ಭಾಳಷ್ಟು ಅದನ್ನು ಬೇರೆ ಬೇರೆ ಥರ ವ್ಯಾಖ್ಯಾನ ಮಾಡುವಂಥ ಜನರಿಗೆ ಒಂದು ರೀತಿ ಪ್ರಾಪರಾಗಿ ಅರ್ಥೈಸ್ತಕ್ಕಂಥ ಕೆಲಸವನ್ನು ಕೂಡ, ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡುವಂಥದ್ದು ಈ ಕ್ಯಾಂಪ್ನಲ್ಲಿ ಮಾಡ್ತೇವೆ. ಓದ್ತಾರೆ, ಎಲ್ಲ ಮಕ್ಕಳು ಓದ್ತಾರೆ. ಮತ್ತು ಎಷ್ಟು ಚೆನ್ನಾಗಿ ಓದ್ತಾರೆ ಈ ಪೀಠಿಕೆನ ಅಂತಂದರೆ, ಆದರೆ ಅದರ ಅರ್ಥನ ಸ್ಪಷ್ಟವಾಗಿ ಹೈಸ್ಕೂಲ್ ಮಕ್ಕಳಿಗೆ ತಿಳಿಸ್ಕೊಡುವಂಥ ಕೆಲಸ ಆಗಬೇಕಾಗಿದೆ. ಅದನ್ನು ಕೂಡ ನಾವು ಈ ಕ್ಯಾಂಪ್ನಲ್ಲಿ ಮಾಡ್ತೇವೆ. ಸೊ ಹಾಗಾಗಿ ನನಗೆ ಇದು ವಿಶೇಷ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ತಾವು ಕೂಡ ಇದಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟು, ಇದಕ್ಕೆ ಹೆಚ್ಚಿನ ಪ್ರಚಾರ ಕೊಟ್ಟು, ಆಮೇಲೆ ಪ್ರತಿ ಈ 8 ದಿನಗಳ ಕಾರ್ಯಚಟುವಟಿಕೆಗಳನ್ನ ನೀವು ವರದಿ ಮಾಡಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಈ ಕ್ಯಾಂಪು ನನಗೇನೋ ಯೂನಿಕ್ ಕ್ಯಾಂಪ್ ಇದು ಅಂತ ನನ್ನ ಎಲ್ಲ ಶಾಲೆಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಪ್ರೈವೇಟ್ ಸ್ಕೂಲ್ ಅಲ್ಲ, ಇದು ಖಾಸಗಿ ಶಾಲೆ ಅಲ್ಲ, ಪಬ್ಲಿಕ್ ಟ್ರಸ್ಟು. ಈಗ ಕಳಪದಲ್ಲಿ ಇನ್ಯಾರೋ ಒಬ್ಬರು ಬರ್ಬೋದಷ್ಟೇ, ಬಟ್ ನಮ್ಮ ಮಕ್ಕಳು ಯಾರು ಬರೋಂಗಿಲ್ಲ. ಆಮೇಲೆ ಈ ಶಾಲೆ ಬಹುಶಃ ನೀವೆಲ್ಲ BME ಅಂದ್ಬಿಟ್ರೆ ಇನ್ಸಿಯಲಲ್ಲೇ BME ಅಂತ ಎಲ್ಲ ಕಡೆ ಪ್ರಚಾರ ಆಗುತ್ತೆ. ಅದು ಬರ್ತರಹಳ್ಳಿ ಸರ್ ಎಂ ವಿಶ್ವೇಶ್ವರಯ್ಯ ಎಜುಕೇಷನ್ ಟ್ರಸ್ಟ್ ಅಂತ, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ BME. ಸೊ ಅದು ಎಲ್ಲ ಕಡೆ ಬರೀ BME ಅಂತ ಬರ್ದುಬಿಟ್ರೆ ಅದಂಗೆ ಅಬ್ರಿವೇಷನಲ್ಲೇ ಹೋಗ್ಬಿಡುತ್ತೆ. ಸೊ ವಿಶ್ವೇಶ್ವರಯ್ಯನವ್ರಿಗೆ ನಾವು ಅವರ ದೇಶಗಳು ಇಟ್ಕೊಂಡು ನಾವು ಈ ಶಾಲೆ ಶುರು ಮಾಡಿದ್ವಿ. ಆಮೇಲೆ ಈ RST ರಾಷ್ಟ್ರ ಸೇವಾದಳಗಳು ಭಾಳ ಅದ್ಭುತವಾಗಿರುತ್ತೆ. ನೀವು ಬಂದು ಒಂದು ದಿನ ಕ್ಯಾಂಪ್ ಮಾಡಿ ನೋಡಿ. ಮಕ್ಕಳು ಬೆಳಗ್ಗೆ 5:30 ಇದ್ದರೆ ಸಾಯಂಕಾಲ 8:30ವರೆಗೂ ಆಕ್ಟಿವ್ ಆಗಿರಬೇಕು. ಆಕ್ಟಿವ್ ಆಗಿರ್ತಾರೆ. ಅವರಿಗೆ ಟೈಮ್ ಟು ಟೈಮು ಊಟ ತಿಂಡಿ, ನಮ್ಮ ಭದ್ರಳ್ಳಿ ಈ ಕ್ಯಾಟ್ರರ್ಸ್ ಗೊತ್ತಲ್ಲ, ಭದ್ರಳ್ಳಿ ಕ್ಯಾಟ್ರಿಂಗ್ ಫೇಮಸ್ಸು. ಒಂದೊಂದು ದಿನ ಒಬ್ಬೊಬ್ಬರದು ಊಟ ತಿಂಡಿ 7 ದಿವಸನೂ ನಾವೇನು ಖರ್ಚು ಮಾಡೋಂಗಿಲ್ಲ. ಊಟದೆಲ್ಲ ಆ ಕ್ಯಾಟ್ರಿಂಗ್ ನೋಡಿದೆ. ಆಮೇಲೆ ಭದ್ರಳ್ಳಿ ಅವರು ನಿಮಗೆಲ್ಲ ಗೊತ್ತಿದ್ದಂಗೆ ಸ್ವಲ್ಪ ದಾನಿಗಳು ಜಾಸ್ತಿ ಇದ್ದಾರೆ. ಈಗ ಸ್ಕೂಲ್ಗೆ ಒಬ್ಬರು ಹೈ ಮಾರ್ಕ್ಸ್ ಲೈಟ್ ಹಾಕ್ಕೊಡ್ತಾ ಇದ್ದಾರೆ, 2 ಲಕ್ಷ ಖರ್ಚು ಮಾಡಿ. ಇನ್ನೊಬ್ಬರು ಒಂದು ಕೆರಾಪಿ ಮಾಡಿಸ್ಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಭದ್ರಳ್ಳಿ ಸ್ವಲ್ಪ ಡಿಫರೆಂಟ್ ಅಂತಷ್ಟೇ ಅಕ್ಕಪಕ್ಕ ಸ್ಕೂಲ್ಗಳಿಗೆ ಕಂಪೇರ್ ಮಾಡಿದ್ರೆ. ನಾವು ಹಣಕಾಸು ವಿಷಯದಲ್ಲಿ ಯಾರನ್ನೂ ಪೀಡಿಸಲ್ಲ. ಇದು ಪ್ಯೂರ್ಲಿ ಚಾರಿಟಿ ಸ್ಕೂಲು. ಯಾರೋ ಕೆಲವರು ದಾನಿಗಳು ಕೊಡ್ತಾರೆ ಅಷ್ಟೇ. ಇಲ್ಲ ಮಕ್ಕಳ ಹತ್ರನೂ ನಾವು ತಗೊಳ್ಳಲ್ಲ. ಕಡಿಮೆ ಫೀಸು, ಕೇವಲ ವರ್ಷಕ್ಕೆ ಎಷ್ಟಪ್ಪ 2,000 ವರ್ಷಕ್ಕೆ.
ಆಮೇಲೆ ಕೆಲವು ಮಕ್ಕಳಿಗೆ ನಾವೇ ಕೆಲವು ದಾನಿಗಳಿಂದ ಫೀಸ್ ಕಟ್ಸ್ಕೊಡ್ತೀವಿ. ಎಷ್ಟೋ ಜನ ಹರಿಜನ ಮಕ್ಕಳಿಗೆ ಅದೂ ಫೀಸ್ ಕಟ್ಟೋಕ್ಕಾಗದೇ ಇರೋರಿಗೆ ಕೆಲವು ಯಾರು ದಾನಿಗಳು ವರ್ಷಕ್ಕೆ ಇಷ್ಟು ಕೊಟ್ಬಿಡ್ತಾರೆ. ಅದನ್ನೆಲ್ಲ ನಾವು ಹರಿಜನ ಮಕ್ಕಳಿಗೆ ಫೀಸು ನಾವೇ ಅವರಿಗೆ ಅನುಕೂಲ ಮಾಡಿಕೊಡ್ತೀವಿ. ಸೊ ಈ ಥರ ಶಾಲೆ. ಸೊ ಇಟ್ ಈಸ್ ಎ ಡಿಫರೆಂಟ್ ಸ್ಕೂಲ್ ಫ್ರಮ್ ಅದರ್ಸ್ ಅನ್ನೋದು ಅಷ್ಟೇ.